ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಸರ್. ಈಗ ಆ ಮೂರ್ತಿ ಸೆಲೆಕ್ಟ್ ಆಗುವಂತಹ ಸಂದರ್ಭದಲ್ಲಿ ಅಥವಾ ಅದರಿಂದ ಮೂರ್ತಿಯ ಕೆತ್ತನೆ ಆಗಿ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ, ಮುಖದ ಮೇಲೆ ಇರುವಂತಹ ಒಂದು ತೇಜಸ್ ಇದೆ ಅಲ್ಲ, ಆ ತೇಜಸ್ನ ತುಂಬಾ ಜನ ಹೇಳ್ತಿದ್ರು. ಮತ್ತೆ ಕಣ್ಣಲ್ಲಿ ಕಾಣುವಂತಹ ಕಾಂತಿ, ಅದ್ರ ಬಗ್ಗೆ ನೋಡಿ, ನಾವು ಒಂದು ಕೆಲಸ ಮಾಡ್ಬೇಕು ಅಂದ್ರೆ ನಮ್ಗೆ ಮುಖದ ಎಲ್ಲ ಮಸಲ್ಸ್ ಗಳ ಬಗ್ಗೆ ಗೊತ್ತಿರುತ್ತೆ, ಸ್ಕಲ್ ಬಗ್ಗೆ ಗೊತ್ತಿರುತ್ತೆ, ಮಕ್ಕಳ ಬಗ್ಗೆ ಏನ್ ಬೇಕು ಅದು ಹೋಮ್ವರ್ಕ್ ಮಾಡಿರ್ತೀವಿ. ಸೊ ಈ ಒಂದೆಲ್ಲ ಇನ್ಫಾರ್ಮೇಶನ್ ನನ್ನ ಅಧ್ಯಯನಗಳನ್ನು ಸಹ ಒಂದು ಸಹಾಯ ಮಾಡಿದೆ. ಜೊತೆಗೆ ದೇವರು ಸಹ ಅವ್ರು ಏನ್ ಬೇಕು ಅವ್ರು ಮಾಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ನೋಡಿ, ಒಂದು ವಿಗ್ರಹ ಇಡೀ ದೇಶದ ಜನತೆಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲೋ ಏನಾದ್ರು ಹೇಳೋರು ಇರ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಎಲ್ಲರಿಗೂ ಇಷ್ಟ ಆಗಿದೆ. ನಾನು ಸೆಲೆಬ್ರೇಟೇ ಮಾಡಿರಲಿಲ್ಲ ನಿನ್ನೆ ತನಕನೂ. ಈಗ ಜನಕ್ಕೆ ಇಷ್ಟ ಆಗ್ತಿದೆಯಲ್ಲ, ಅದಕ್ಕೆ ನಾನು ಈಗ ಖುಷಿಯಾಗಿದ್ದೀನಿ. ಎಷ್ಟು ತಿಂಗಳ ಶ್ರಮ ಇದೆ ಸರ್ ಇದು ಹಿಂದ್ಗಡೆ? 7 ತಿಂಗಳಾಯ್ತು ಬಂದು, 7 ತಿಂಗಳಾಯ್ತು. 7 ತಿಂಗಳಿಂದ ಏನೋ ಮಾತಾಡಬೇಕಾದ ಸಂದರ್ಭದಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ ನವರು ಹೇಳ್ತಾ ಇದ್ರು, ಸತತವಾಗಿ 15ರಿಂದ 20 ದಿವಸಗಳ ಕಾಲ ಮೊಬೈಲ್ ಅನ್ನ ಯೂಸ್ ಮಾಡಿದ್ರೆ ಮನೆಯವ್ರ ಜೊತೆ ಮಾತಾಡಿಲ್ಲ, ಮಕ್ಕಳ ಜೊತೆ ಮಾತಾಡಿಲ್ಲ ಅಂತ. ಇಲ್ಲ, ನಾನು ಟೋಟಲಿ ಡಿಸ್ಕನೆಕ್ಟ್ ಆಗಿದ್ದೆ ನನ್ನ ಪ್ರಪಂಚದ ಜೊತೆನೆ. ಈಗ ನನ್ನ ಕಮರ್ಷಿಯಲ್ ಆರ್ಡರ್ಸ್ ಗಳನ್ನ ಎಲ್ಲ ನಿಲ್ಸಿದ್ದೆ. ಇದು ಒಂದು ತಪಸ್ಸಿದ್ದಂಗೆ, ಸುಮ್ನೆ ನಾವು ಆಟ ಅಲ್ಲ ಇದು. ಕರೆದಿದ್ದಾರೆ ಏನೋ ಹುಡುಗನ್ ತರ ನಾನು ಬಂದು ನನ್ ಜವಾಬ್ದಾರಿ ಇಲ್ದೆ ಎಲ್ಲಾನು ಕೆಲಸ ಮಾಡ್ತೀನಿ ಅಂತ ಮಾಡಲ್ಲ. ಸೊ ಇದು ದೊಡ್ಡ ಜವಾಬ್ದಾರಿ ದೇಶಕ್ಕೆ ತೋರ್ಸೋದು. ಸೊ ನನ್ನ ಕಡೆಯಿಂದ ಎಷ್ಟು ಶ್ರದ್ಧೆಯಿಂದ ಇರಬೇಕು ನಾನು ಅಷ್ಟು ಶ್ರದ್ಧೆಯಿಂದ ಇದ್ದೀನಿ. ಎಲ್ಲ ಊಟದ ಪದ್ಧತಿಯಿಂದ ಇರ್ಬೋದು, ನನ್ನ ಕೆಲಸದ ಸಮಯ ಇರ್ಬೋದು, ಜೊತೆಗೆ ನನ್ನ ವ್ಯಾವಹಾರಿಕ ಜೀವನದ ಬಗ್ಗೆ ಎಲ್ಲನೂ ನಾನು ನಿಲ್ಸಿದ್ದೆ. ಏನಕ್ಕೆ ಇದು ಹೇಳಿದ್ನಲ್ಲ, ಇಂಥ ಅವಕಾಶ ಸಿಕ್ಕಿದ್ರೆ ನಮ್ಮ ಪುಣ್ಯ. ಆ ಅವಕಾಶನ ಎಷ್ಟಾಗುತ್ತೆ 100% ಜಾಸ್ತಿ ಕೊಡ್ಬೇಕು. ನಾನು ಅದನ್ನ ಪ್ರಯತ್ನ ಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.